ಉದ್ದೇಶಪೂರ್ವಕ ಈಗ ಈಗ ಹೈಕಮಾಂಡ್ಗೆ ನಾನು ಅವ್ರದ್ದು ಹೇಳ್ತೀನಿ ಅಂತ ಹೇಳ್ತಂದ್ರೆ ಹೇಳಿ, ಅವರು ಎಷ್ಟು ಅಸೆಂಬ್ಲಿ ಒಳಗೆ ತೊಗೊಂಡಿದ್ರು ಓಟ ಅವರೆಷ್ಟು ಕೊಡಿಸ್ಯಾರು, ನಾ ಎಷ್ಟು ಅಸೆಂಬ್ಲಿ ಒಳಗೆ ಓಟ್ ತೊಗೊಂಡಿದ್ದೆ, ನಾ ಎಷ್ಟು ಲೀಡ್ ಕೊಡಿಸೀನಿ, ಅದನ್ನ ಎರಡೂ ಕೂಡೇನ ಪಾಪ ಅವ್ರು ಕೊಡಲಿ ಹೈಕಮಾಂಡ್ಗೆ ಚೆನ್ನಾಗಿ ಕೇಳ್ಕೊತೀನಿ. ಸರ್ ನಾನು ಏನು ಹೇಳಿದೆ, ಈಗ ಅವ್ರಿಗೆ ನಮ್ಮ ಸಮಾಜ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ. ಯಾಕಂತಂದ್ರೆ ಒಬ್ರನ್ನ ಜಾಸ್ತಿ ದಿವಸ ಇಡಂಗೆ ಅವ್ರು ಅಂದ್ರೆ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇರ್ಬೇಕು ಅವ್ರದ್ದೇನಾದ್ರು. ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನ ಲೀಡ್ ಕೊಟ್ಟೇನಿ ರೀ ನಾನು. ಸರ್ ನಾನು ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನ ಲೀಡ್ ಕೊಟ್ಟೇನೆ ನಾನು. ನೀವು ಎಷ್ಟು ಓಟ್ ತೊಗೊಂಡಿದ್ದೀಪ ಅಷ್ಟು ಕೊಡಂದಿದ್ರು, ಅಷ್ಟು ಕೊಟ್ಟಿವಿ ನಾವು. ಏನೋ ಒಂದು ಸ್ವಲ್ಪ 1168 ಓಟ್ ಅಷ್ಟೇ ಮೈನಸ್ ಆಗಿತ್ತು ನನ್ನಲ್ಲಿ. ಸರಿ, ಅವ್ರನ್ನ ಕೇಳ್ಬೇಕು ನೀವು. ಯಾಕಂದ್ರೆ ನಾ ಮಾತಾಡಿಲ್ಲ, ಅವ್ರು ಮಾತಾಡಿದ, ನೀವು ಅವ್ರನ್ನ ಕೇಳಬೇಕು. ಯಾಕೆ ತಮ್ಮಣ್ಣವ್ರು ಇಷ್ಟು ಓಟ್ ಕೊಟ್ಟರು ನೀವು ಯಾಕೆ ಅವ್ರಿಗೆ ಹೈಕಮಾಂಡ್ ದೂರ ಕೊಡ್ತಾ ಇದ್ದೀರಿ ಅಂತೇಳಿ ನೀವು ಕೇಳ್ಬೇಕು. ಅವ್ರ ಕಡೆಯಿಂದ ಏನು ಉತ್ತರ ಬರ್ತದೆ ನಂಗೆ ಗೊತ್ತಿಲ್ಲ. ಸರ್ ನಾನು ಚಿಕ್ಕೋಡಿ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ತೀನಿ. ಇಲ್ಲ ಸರ್, ಸಾರಿ, ಯಾಕಂದ್ರೆ ನನ್ನ ಲಿಮಿಟೇಷನ್ ಒಳಗೆ ಮಾತಾಡ್ತೀನಿ. ಬೇಕಂದ್ರೆ ನಾವು ರಾಜಕೀಯ ಭಾಳ ಹಳಿದ್ ನನಗೆ. ಯಾಕಂದರೆ 2004ರಿಂದ ನಾನು ರಾಜಕಾರಣದಾಗಿದ್ದೀನಿ. ಏನೋ ಕಾರಣಗಳಿಂದ ನಾನು 2004ರಾಗ ನನಗೆ ಚುನಾವಣೆಗೆ ಟಿಕೆಟ್ ಲಾಸ್ಟ್ ಮೂಮೆಂಟ್ ತಪ್ಪಿಸುವಂಥ ಕೆಲಸ ಆಯಿತು. 2008 ಒಳಗೆ ಜನ ನನಗೆ ಓಟ್ ಹಾಕ್ತು, ಬಟ್ 600 ಒಳಗೆ ಸೋಲುವಂಥದ್ದಾಯಿತು. 13 ಒಳಗೂ ನಾನು ಕಂಟೆಸ್ಟ್ ಮಾಡಿದೆ BJPಯಿಂದ, ಅವಾಗೂ ಸೋತೆ. 18 ಒಳಗೆ ನಾನು ಟಿಕೆಟ್ ಕೇಳಿದ್ದೆ, 18 ಟಿಕೆಟ್ ಸಿಗಲಿಲ್ಲ. ಏನೋ ಜನರ ಆಶೀರ್ವಾದ, ನಮ್ಮ ಕ್ಷೇತ್ರ ಜನರ ಆಶೀರ್ವಾದ 23 ಚುನಾವಣೆಯಾಗ ನನಗೆ ಟಿಕೆಟ್ ಪಕ್ಷ ಕೊಡುವಂಥದ್ದು ಮಾಡಿತು. ಅದೇ ರೀತಿಯಾಗಿ ನಾನು ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೀನಿ. ಸರ್ ನಂದು ಕ್ಲಿಯರ್ ಆಗಿ ನಾನು ಹೇಳೇನಿ, ನಮ್ಮನ್ನು ತುಳಿಯುವಂಥ ಕೆಲಸ ಅವ್ರು ಮಾಡತ್ತಾರ ಅಂತ ಹೇಳತ್ತೀನಿ ನಾನು. ಯಾಕಂದರೆ ನಮ್ಮ ಹಿಂದಿನ ಸಮಾಜದವ್ರನ್ನೆಲ್ಲರನ್ನೂ ನಾನು ಹೇಳಿದೆ. ಇವತ್ತು ಈಗ ಅವ್ರ ಪರಿಸ್ಥಿತಿ, ಮಾವೇರು ಮೋತಿನ ಪರಿಸ್ಥಿತಿ ಪಾಪ ಯಾವ ಮಟ್ಟಿಗೆ ತೊಗೊಂಡು ಬಂದ್ರಪ್ಪ ಇವ್ರತ್ತಂದ್ರೆ, ಇವತ್ತು ಸ್ವತಃ ಸ್ಟೇಜ್ ಮ್ಯಾಗ ಹೇಳಿಸ್ತಾರೆ ಅವ್ರನ್ನ, ನಾ ಮುಂದಿನ ಚುನಾವಣೆಗೆ ನಾನು ನಿಲ್ಲಂಗಿಲ್ಲ ಅಂತ ಹೇಳಿ ಹೇಳಿಸ್ತಾರೆ. ಪಾಪ ಆ ವ್ಯಕ್ತಿ ಮಾನಸಿಕತೆ ಎಟ್ಟೆ ಇದನ್ನ ಆಗಿರ್ಬೇಕು ಹೇಳ್ರಿ ನೋಡೋಣ. 2 ಸಲ ಕಂಟೆಸ್ಟ್ ಮಾಡಿದವ, ಪಾಪ ತಿರುಗಾಡಿದವ. ಈ ಕ್ಷೇತ್ರದಾಗ ಎಷ್ಟಾಗಲಿ ರಾಯಬಾಗ್ ಕ್ಷೇತ್ರದಾಗ ಆದಂಥ ಒಂದು ಇದನ್ನ ಇಟ್ಕೊಂಡು ತಿರುಗಾಡಕತ್ತಿದ್ದ. ಮತ್ತು ಇವ್ರು ಬೆಳೆಸ್ಬೇಕಾಗಿತ್ತು ಅಂದ್ರೆ ಹೇಳಿಕೆ ಯಾಕೆ ಕೊಡಿಸ್ತಿದ್ರು ಇವರು? ಸರ್ ನನಗೆ ಅವಶ್ಯಕತೆ ಏನೈತಿ? ನನ್ನ ಕ್ಷೇತ್ರದಾಗ ನಾನು ಎಷ್ಟು ಲೀಡ್ ತೊಗೊಂಡು ಬರ್ಬೇಕು ಅಷ್ಟು ಲೀಡ್ ಸಿಕ್ಕೈತಿ ನನಗೆ. ಈಗ ಒಬ್ಬ MLA ಆದವನ ಮ್ಯಾಗ ಆರೋಪ ಮಾಡ್ಬೇಕಂತಂದ್ರೆ ರಿಕಾರ್ಡ್ ಬೇಕಾದ್ರೆ. ಈಗ ಓಟ್ ಕಡಿಮೆ ಬಂದವಪ್ಪ ಅಂತಂದ್ರೆ ಅವ್ರು ನನಗೇನಾದರೂ ಹೇಳಬೇಕು, ನನಗೆ ಕೇಳಬೇಕು, ಯಾಕೆ ಆಗಲಿಲ್ಲಪ್ಪ ಅಂತ ಕೇಳಬೇಕು. ನನಗೆ ಕೊಟ್ಟಿದ್ದ ನಮ್ಮ ಕ್ಷೇತ್ರ ಜನ 22,000 ಲೀಡ್ ಕೊಟ್ಟಾರೆ. ಅದು ನನಗೆ ಹೈಕಮಾಂಡ್ಗೆ ಹೇಳುವಂಥ ಅವಶ್ಯಕತೆಯೂ ಏನಿಲ್ಲ. ನನಗೆ ಏನು ಕೇಳೋರು ಹೇಳ್ರಿ ನೋಡು. ನಾನು ಹೈಕಮಾಂಡ್ ಏನು ಕೇಳ್ತೈತೆ? ನನ್ನ ಮೈನಸ್ ಆದರೆ ಕೇಳ್ಬೇಕಾ, ಕಮ್ಮಿ ಆದರೆ ಕೇಳ್ಬೇಕಾ? ನಾ 22,000 ಲೀಡ ಕೊಟ್ಟಿವಲ್ಲ, ನಮ್ಮ ಕ್ಷೇತ್ರ ಜನ 22,000 ಲೀಡ್ ಕೊಟ್ಟಾರೆ. ಏನಿಲ್ಲ ಅವರು ಮೊದಲಿಂದನೂ ಅವ್ರ ಸಿಸ್ಟಮ್ ರಾಜಕಾರಣ ನನಗೇನು ಗೊತ್ತಿಲ್ಲ. ನಾನು ಅವರಾಗೆ ಸ್ವತಃ ನನಗೆ ಹೇಳಿದ್ರು, ನಿನ್ನ ಚುನಾವಣೆದಾಗ ಇವ್ರು ಮಾಡಿಲ್ಲ, ಘಾಟಿಗೆ ಅವ್ರು ಮಾಡಿಲ್ಲ ಅಂತ ಹೇಳಿದರು. ಮತ್ತಿನ್ನು ಬಂದಾಗ ಅವ್ರನ್ನ ಕರ್ಕೊಂಡು ತಿರುಗಾಡುವಂಥ ಕೆಲಸ ಮೊದಲಿಂದನೂ ಮಾಡ್ತಾರೆ, ಈಗೂ ಮಾಡ್ತಾರೆ ಅವರು. ಅದು ಎದಕ್ಕೂ ನನಗೆ ಗೊತ್ತಿಲ್ಲ. ನಾನು ಯಾರ ಕ್ಷೇತ್ರದಾಗ MLAಗಳು ತಿರುಗಾಡಿರೋರು ಗೊತ್ತಿಲ್ಲ. ನಾ 3 ರೌಂಡ್ ಹಾಕೇನಿ. ನಾನು ಪ್ರತಿಯೊಂದು ಹಳ್ಳಿಗೂ 3 ರೌಂಡ್ ಹಾಕೇನಿ. ನಾನು 3 ರೌಂಡ್ ಹಾಕೇನಿ. ನಾನು ಮತ್ತು ಡೌಟ್ ಅಂದರೆ ಓಟ್ ಹೆಂಗೆ ಬಿದ್ದು ರೀ? ಘಾಟಿಗೆ ಅವ್ರು ಎಷ್ಟು ಲೀಡ್ಲೆ ಬಿದ್ದಾರೆ ಹೋದ್ ಸರ? ಏನಂತ್ರಿ? ಕ್ಷೇತ್ರ ಜನ ಹೇಳ್ಬೇಕಲ್ಲ ಅದಕ್ಕೆ. ನೀವು ಹೇಳೋಕ್ಕಿಂತ ಕ್ಷೇತ್ರ ಜನ ಹೇಳ್ಬೇಕಲ್ಲ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.